ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಧನುರ್ಮಾಸ ವಿಶೇಷವಾದಂತಹ ಪ್ರಭಾವ ಮೀನರಾಶಿಯವರ ಮೇಲೆ ಧನುರ್ಮಾಸದ ವಿಶೇಷ ಪ್ರಭಾವದ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಧನುರ್ಮಾಸ ಅಂದರೆ ಏನು, ಮೀನರಾಶಿಯವರ ಮೇಲೆ ಈ ಧನುರ್ಮಾಸದ ಪ್ರಭಾವ ಯಾವ ರೀತಿಯಲ್ಲಿ ಆಗಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ವಿವರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಲಿದೆ. ದಯವಿಟ್ಟು ನಿಮ್ಮಲ್ಲಿ ನಾನೊಂದು ಸವಿನಯ ಪ್ರಾರ್ಥನೆ, ಒಂದು ಸಹಾಯ ಮಾಡಿ. ನನಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಮೊಬೈಲ್ ಇರೋ ಎಲ್ಲ ಸಾಮಾಜಿಕ ಆ್ಯಪ್ಗಳಲ್ಲಿ ಇದನ್ನು ಶೇರ್ ಮಾಡಿಬಿಡಿ. ಈ ವಿಡಿಯೋನ ಯಾರ್ಯಾರು ಮೀನರಾಶಿ ಇರ್ತಾರೆ ಎಲ್ಲರಿಗೂ ವಿಡಿಯೋ ರೀಚ್ ಆಗುತ್ತೆ, ಎಲ್ಲರೂ ಇದನ್ನು ನೋಡ್ತಾರೆ. ನೀವು ಮಾಡ್ಬೋದು, ನಾನು ಮಾಡೋಕ್ಕಲ್ಲ, ನೀವು ಮಾಡ್ಬೋದು. ನೀವು ಶೇರ್ ಮಾಡಿದ್ರೆ ನನಗೆ ಅದೊಂದು ಸಹಾಯ ಆಗುತ್ತೆ, ಮೀನರಾಶಿಯವರಿಗೆ ಹಲವಾರು ಜನಕ್ಕೆ ಸಹಾಯ ಆಗುತ್ತೆ. ಯಾಕೆ ಧನುರ್ಮಾಸ ಬಹಳ ಇಂಪಾರ್ಟೆಂಟು ಮೀನರಾಶಿಯವರಿಗೆ ಅಂತ ಮೊದಲನೇದಾಗಿ ಧನುರ್ಮಾಸ ಅನ್ನೋಂಥ ಏನು ಅಂತ ತಿಳ್ಕೊಂಬೋಣ ಅಲ್ವಾ. ನೀವು ದಯವಿಟ್ಟು ನಮ್ಮ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡು ಏನಾದ್ರು ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಇಂಪಾರ್ಟೆಂಟ್ ವಿಡಿಯೋಗಳು, ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋಗಳನ್ನು ತಿಳಿಸ್ತಾ ಇರ್ತಾನೆ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಮ ಯಾವ ಪ್ರಶ್ನೆ ಇದ್ದರೂ ನಾನು ಸಾಧ್ಯವಾದಷ್ಟು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಪರೂಪ ಕಲೀಲಿ ಮಿಸ್ ಆಗ್ಬೋದು, ಬಟ್ ನಾನಂತೂ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಶೇಷವಾಗಿ ಮತ್ತೆ ಪುನಃ ಧನುರ್ಮಾಸ ಅಂದರೆ ಏನು ನೋಡಿ. ರವಿಗ್ರಹ ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲಿರ್ತಾನೆ. ಅಂತಹ ರವಿಗ್ರಹ ಧನುರ್ರಾಶಿಯಲ್ಲಿ 1 ತಿಂಗಳುಗಳ ಕಾಲ ಇರ್ತಾನೆ. ಯಾವಾಗಿಂದ? ಡಿಸೆಂಬರ್ 16ನೇ ತಾರೀಕು, ಅಂದರೆ 15ನೇ ತಾರೀಕು ರಾತ್ರಿ ಬೆಳಗಿನ ಜಾವ, 16ರ ಬೆಳಗಿನ ಜಾವಕ್ಕೆ ನಿಮಗೆ ಏನೋ ಧನುರ್ರಾಶಿಗೆ ರವಿಗ್ರಹ ಪ್ರವೇಶ ಮಾಡಿದ್ರೆ ನಿಮಗೆ ಜನವರಿ 14 ಮಕರ ಸಂಕ್ರಾಂತಿಯವರೆಗೂ ಧನುರ್ರಾಶಿಯಲ್ಲಿ ಇರ್ತಾನೆ. ಸೊ 1 ತಿಂಗಳುಗಳ ಕಾಲ ಸಮಯ ಏನಿದೆಯಲ್ಲ ಧನುರ್ರಾಶಿಯಲ್ಲಿ ಇರ್ತಾನಲ್ಲ, ಅದನ್ನೇ ನಾವು ಧನುರ್ಮಾಸ ಅಂತ ಕರಿತೇವೆ. ಸೊ ಈ ಧನುರ್ಮಾಸ ಮೀನರಾಶಿಯವರ ವಿಶೇಷ ಪ್ರಭಾವ ಯಾಕೆ ಬೀರುತ್ತಪ್ಪ ಅಂದರೆ, ರವಿಗ್ರಹ ಧನುರ್ರಾಶಿಯವರಿಗೆ ಷಷ್ಠ್ಯಾಧಿಪತಿ, 6ನೇ ಮನೆ ಅಧಿಪತಿ. ಸೊ ಧನುರ್ಮಾಸದಲ್ಲಿ 6ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರ್ತಾ ಇರ್ತಾನೆ. ಸೊ ಮೀನರಾಶಿಯರು ಬಹಳಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದಕ್ಕೋಸ್ಕರವೇ ಈಗ ನಾನು ನಿಮ್ಗೆ ಹೆದರಿಸಲಿಕ್ಕೆ ಈ ವಿಚಾರವನ್ನು ಮಾಡ್ತಾ ಇಲ್ಲ. ಧನುರ್ಮಾಸ ಷಷ್ಠ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಇರ್ತಾನಪ್ಪ. ವಿಶೇಷವಾಗಿ ನೀವು ಧನುರ್ಮಾಸದಲ್ಲಿ ರವಿಯ ಆರಾಧನೆಗಳನ್ನ ಮಾಡಿಕೊಂಡು ಇದನ್ನು ತಪ್ಪಿಸಿಕೊಂಡು ಒಳ್ಳೆಯ ಶುಭ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರತಕ್ಕಂಥದ್ದು. ದಯವಿಟ್ಟು ಈ ವಿಚಾರವನ್ನು ನೀವು ಗಮನಿಸಬೇಕಾಗಿರ್ತದೆ. ನೋಡಿ, ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಪ್ಪಾ ಅಂದರೆ, ರವಿಗ್ರಹ ನಿಮಗೆ ಷಷ್ಠ್ಯಾಧಿಪತಿ, 6ನೇ ಮನೆಯ ಅಧಿಪತಿ, ರಿಪುಸ್ಥಾನ, ವೈರಸ್ಥಾನ ಅಂತ ಕರಿತೀವಿ ಅದನ್ನು. ವೈರಸ್ಥಾನ ಅಧಿಪತಿ 10ನೇ ಮನೆಯಲ್ಲಿ ಕೂತ್ಕೊಳ್ತಾನೆ ಅಂದರೆ ಮೀನರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಧನುರ್ಮಾಸದಲ್ಲಿ ಆವಿರ್ಭಾವ ಆಗುತ್ತೆ. ಹೊಸ ಶತ್ರುಗಳು ಹುಟ್ಕೊಬಿಡ್ತಾರೆ ನಿಮಗೆ. ಅಥವಾ ಈ ಮೊದಲಿಂದನೂ ಶತ್ರುನೇ ಆಗಿದ್ರು, ಬಟ್ ನಿಮಗೆ ಗೊತ್ತು ನಿಮ್ಮ ಶತ್ರು ಅಂತ, ತೊಂದರೆ ಕೊಡ್ತಾ ಇರಲಿಲ್ಲ. ಬಟ್ ಈಗ ಧನುರ್ಮಾಸದಲ್ಲಿ ಹೊಸದಾಗಿ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಿಮ್ಮ ಉದ್ಯೋಗಕ್ಕೆ ಕಂಟಕವನ್ನು ತರಲಿಕ್ಕೆ, ನಿಮ್ಮ ಸ್ಥಾನಮಾನಗಳಿಗೆ ಕಂಟಕವನ್ನು ತರಲಿಕ್ಕೆ, ನಿಮ್ಮ ಕುರ್ಚಿಗೆ ಕಂಟಕವನ್ನು ತರಲಿಕ್ಕೋ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಹೇಗಾದರೂ ಮಾಡಿ ನಿಮ್ಮನ್ನು ಕುರ್ಚಿಯಿಂದ ಇಳಿಸಬೇಕು ಅನ್ನುವ ಪ್ರಯತ್ನ, ಹೇಗಾದರೂ ಮಾಡಿ ನಿಮ್ಮ ಕೆಲಸದಿಂದ ಸಸ್ಪೆಂಡ್ ಮಾಡಿಸಬೇಕು ಅನ್ನೋ ಪ್ರಯತ್ನ, ಹೇಗಾದರೂ ಮಾಡಿ ನಿಮ್ಮ ಮೇಲೆ ಹೆಚ್ಚಿನಂತಹ ಒಂದಿಷ್ಟು ಆಪಾದನೆಗಳು ಹಾಕಿಸುವ ಪ್ರಯತ್ನ ತುಂಬ ಜಾಸ್ತಿ ಆಗುತ್ತೆ. ಧನುರ್ಮಾಸದಲ್ಲಿ ಮೀನರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿಯೇ ಹೆಚ್ಚಿನದಾದಂತಹ ಸಮಸ್ಯೆ ಆಗುತ್ತೆ, ನೆನಪಿಟ್ಕೊಳ್ಳಿ. ಸೊ ಮೀನರಾಶಿಯವರು ಧನುರ್ಮಾಸದಲ್ಲಿ ಸೈಲೆಂಟ್ ಆಗಿರ್ಬೇಕು. ಕೆಲಸದಲ್ಲಿ ಏನೂ ಜಗಳಗಳು ಹೋಗಬಾರ್ದು. ಏನೇ ಆಗಲಿ ಸೈಲೆಂಟ್ ಆಗಿರಬೇಕು. ನಿಮ್ಮ ತಪ್ಪಿಲ್ಲ ಅಂಥೇಳಿ ಜಗಳ ಮಾಡ್ಲಿಕ್ಕೆ ಹೋಗ್ಬಿಡಿ. ಮೈ ಮೇಲೆ ಬಿದ್ದು ಜಗಳ ಮಾಡೋಕ್ಕೆ ಬರ್ತಾರೆ, ನೀವು ಮಾತ್ರ ಯಾವುದೇ ಕಾರಣಕ್ಕೂ ಪ್ರವೋಕ್ ಆಗಬಾರ್ದು, ಜಗಳ ಮಾಡಬಾರ್ದು. ಜಗಳ ಮಾಡಿದ್ರೆ ನೀವು ಕೆಟ್ಟ್ರಿ ಅಂತ ಅರ್ಥ. ಸೊ ಆದ್ದರಿಂದ ದಯವಿಟ್ಟು ಉದ್ಯೋಗದ ವಿಚಾರದಲ್ಲಿ, ಉದ್ಯೋಗದ ಶತ್ರುಗಳ ವಿಚಾರದಲ್ಲಿ ಅದಕ್ಕೆ ಅದ್ಭುತವಾದಂಥ ಪರಿಹಾರ ನಾವು ಮಾಡ್ತಾ ಇದ್ದೀವಿ. ವಿಡಿಯೋ ಎಂಡಲ್ಲಿ ಅದನ್ನು ಹೇಳ್ತೇನೆ, ಅದನ್ನು ಗೊತ್ತಾಯ್ತಲ್ವಾ? ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಸುಮ್ಮನೆ ನಿಮ್ಮ ಮೇಲೆ ಜಗಳ ಮಾಡ್ಕೊಂಬರೋದು, ಸುಮ್ಮನೆ ನಿಮ್ಮ ಮೇಲೆ ಅಪವಾದನೆಗಳು ಹಾಕೋದು, ನೀವು ಕೆಲಸ ಮಾಡಿದ್ರು ಕೂಡ ಮಾಡಿಲ್ಲ ಅಂತ ಹೇಳೋದು, ಆಮೇಲೆ ನಿಮ್ಮ ಹತ್ರ ಇರುವ ಅಧಿಕಾರವನ್ನು ಕಿತ್ಕೊಳ್ಳೋಕೆ ನೋಡೋದು. ಈ ನೋಡಿ ಅಧಿಕಾರ ಏನಕ್ಕೆ ಕೊಟ್ಟು ನೋಡಿ, ಇಂಥವ್ರ ಕೇಳಿ ಅದೇ ಕೊಡ್ತೀರಾ, ವಾಪಸ್ ಕಿತ್ಕೊಳ್ಳಿ ಅಂತ ನಿಮ್ಮ ಅಧಿಕಾರಗಳನ್ನ ಕಿತ್ಕೊಳ್ಳೋಕೆ ನೋಡೋದು, ಇಂಥ ತುಂಬ ಮಾಡ್ತಾರೆ. ಇದು ಮೊದಲನೇ ಪಾಯಿಂಟ್. ನಿರುದ್ಯೋಗಿ ಮೀನರಾಶಿಯವರಿಗೆ ಉದ್ಯೋಗ ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸಿಕ್ಕಿದ್ರೂ ಕೂಡ ತುಂಬ ನಿಮ್ಮ ಲೆವೆಲ್ಗಿನ ತುಂಬ ಚಿಕ್ಕ ಜಾಬು, ಕಡಿಮೆ ಸಂಬಳ, ಇಂಥದ್ದೆಲ್ಲ ಮಾಡಿ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ಳೋ ಇರ್ತದೆ. ಆಮೇಲೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರ್ ಇದ್ರ ಬಗ್ಗೆ ಪ್ರಯತ್ನನೇ ಮಾಡೋಕ್ಕೆ ಹೋಗ್ಬಿಡಿ. ಮಾಡಿದ್ರೂ ಕೂಡ ನಿಮಗೆ ಸಮಸ್ಯೆನೇ ಜಾಸ್ತಿ ಆಗಿದೆ ಧನುರ್ಮಾಸದಲ್ಲಿ. ಇದನ್ನು ಹೊರತುಪಡಿಸಿ ಇನ್ನೂ ಏನೇನು ವಿಚಾರಗಳು ಇನ್ನೂ ಇದ್ದಾವೆ ನೋಡಿ. ಉದ್ಯೋಗ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಷಷ್ಠ್ಯಾಧಿಪತಿ ಕರ್ಮಸ್ಥಾನ ಅಂತಂದಾಗ ನಿಮ್ಮ ರಾಷ್ಟ್ರಾಧಿಪತಿಯ ಮೇಲೆ ಪೂರ್ಣ ದೃಷ್ಟಿ ಇರ್ತಾನೆ. ಗುರು ಚತುರ್ಥದಲ್ಲಿದ್ದಾನೆ, ಮಿಥುನ ರಾಶಿಯಲ್ಲಿ. ಸೊ ಸಹಜ ಸ್ವಾಭಾವಿಕವಾಗಿ ನಿಮಗೆ ಏನೇ ನೀವು ಬಿಸ್ನೆಸ್ ಮಾಡಿ, ಏನೇ ಮಾಡಿ, ಹೊರಗಿನ ಪ್ರಪಂಚದಲ್ಲೂ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ನಿಮಗೆ
ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಮಾಟ ಮಂತ್ರ ಮಾಡಿಸೋರು, ತೊಂದರೆ ಕೊಡೋರು, ಜಗಳ ಮಾಡೋರು, ಮನೆ ಮುಂದೆ ಜಗಳ, ಸುಮ್ಮನೆ ಜಗಳ, ನೀವೇನೂ ತಪ್ಪು ಮಾಡಿಲ್ಲ ಅಂದರೂ ನಿಮ್ಮ ಮೇಲೆ ಜಗಳ ಮಾಡ್ಕೊಂಡು, ಮೈ ಮೇಲೆ ಜಗಳ ಮಾಡ್ಕೊಂಡು ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ. ನಿಮ್ಗೆ ಗೊತ್ತಾಗುತ್ತೆ, ಓಹೋ ಗುರೂಜಿಯವ್ರು ಹೇಳಿದರು ಧನುರ್ಮಾಸ ನೋಡ್ದ, ನನ್ನ ಏನೂ ತಪ್ಪು ಮಾಡಿಲ್ಲ ನನ್ನ ಮೇಲೆ ಜಗಳ ಮಾಡೋಕ್ಕೆ ಬರ್ತಾ ಇದ್ದಾರೆ ಇವರೆಲ್ಲ ಅಂತ. ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಕಂಟ್ರೋಲ್ ಮಾಡೋರು ರವಿ ಆರಾಧನೆ ಮಾಡ್ಕೊಳ್ಬೇಕು. ಅದೆಲ್ಲ ಸಿಂಪಲ್ ಪರಿಹಾರಗಳು ನಾನು ಹೇಳ್ತೇನೆ ನಿಮಗೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮೂರನೇದಾಗಿ ಸಾಲಗಳ ಮೇಲೆ ಬಹಳ ವಿಶೇಷವಾದ ಪ್ರಭಾವ ಇರುತ್ತೆ. ಸೊ ನೀವು ಮೀನ ರಾಶಿಯವರು ತೊಗೊಂಡು ಸಾಲ ಇರ್ಬೋದು, ಕೊಟ್ಟು ಸಾಲ ಇರ್ಬೋದು, ಕೊಡಿಸೋದು ಸಾಲ ಇರ್ಬೋದು, ಅಥವಾ ಮಾಡಬೇಕು ಅಂದ್ಕೊಂಡಿರುವ ಸಾಲ ಇರಬಹುದು. ಜನ್ಮಶನಿ ಒಂದು ಕಡೆ ಇದೆ, 7.5 ಜನ್ಮಶನಿ, ಅದಲ್ಲ, ರವಿಗ್ರಹನೇ ಕೊಡ್ತಾನೆ, ವಿಶೇಷವಾದ ಪ್ರಭಾವವನ್ನು ಕೊಡ್ತಾನೆ. ರವಿಗ್ರಹ ವಿಶೇಷವಾದ ಪ್ರಭಾವ ಸಾಲಗಳ ಮೇಲೆ ಕೊಟ್ಟುಬಿಡ್ತಾನೆ. ಸೊ ಆದ್ದರಿಂದ ಧನುರ್ಮಾಸ ಮೀನರಾಶಿಯವರು ಸಾಲಗಳ ಸುತ್ತಲೂ ತಿರುಗಿ ಹಾಡ್ತಾ ಇರ್ತದೆ. ಸಾಲ ನೀವೇ ಯಾರಿಗೋ ಕೊಡಬೇಕು, ನಿನ್ನ ತಲೆ ಮೇಲೆ ಇಲ್ಲಿ ಕೂತ್ಕೊಂಡಿರ್ತಾನೆ, ಅರ್ಜೆಂಟ್ ದುಡ್ಡು ವಾಪಸ್ ಕೊಡು, ಬಡ್ಡಿ ಕಟ್ಟು. ಅಥವಾ ನೀವು ಯಾರಿಗೋ ಕೊಟ್ಟರೆ ನೀವು ಅಲಿತಾ ಇರ್ಬೇಕು, ನನ್ನ ದುಡ್ಡು ವಾಪಸ್ ಕೊಡಪ್ಪ, ಅಯ್ಯೋ ಬಡ್ಡಿ ಕತೆ ಹಾಳಾಗೋಲಿ, ಅಸ್ಲಾರು ವಾಪಸ್ ಕೊಡಪ್ಪ ಅಂತ ನೀವು ಅಲಿಬೇಕು ಎಲ್ಲರ ಹತ್ರ. ಅಥವಾ ವಿಶೇಷವಾಗಿ ಯಾರಿಂದ ಯಾರಿಗೋ ಕೊಡಿಸಿದ್ರೆ ನೀವು ತಿಂದು ಇಲ್ಲ, ಕೊಟ್ಟಂಗೂ ಇಲ್ಲ, ಬಟ್ ಅವ್ರು ನಿಮ್ಮನ್ನು ಹಿಡ್ಕೊಂಡವ್ರು, ಅವ್ನು ಸಿಗ್ತಾ ಇಲ್ಲ, ಅವಳು ಸಿಗ್ತಾ ಇಲ್ಲ ಅಂತ. ಸೊ ತಿಂದಂಗಿಲ್ಲ, ಉಂಡಂಗಿಲ್ಲ, ನಿಮಗೂ ಸಮಸ್ಯೆ. ಸೊ ಇಲ್ಲಿ ಬಹಳ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ಸಾಲಗಳ ಸುತ್ತಲೂನೇ ತಿರುಗ್ತಾ ಇರ್ತದೆ, ಆಯ್ತಲ್ವಾ? ಇಲ್ಲ ಅಂದರೆ ಅನಿವಾರ್ಯವಾಗಿ ನೀವೆಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ನೀವು ಹೋಗಿ ನಂಗೊಂದು ಸ್ವಲ್ಪ ಸ್ಯಾಲ್ರಿ ಬೇಸ್ಡ್ ಲೋನ್ಸ್ ಬೇಕು ಅನ್ನೋ ರೀತಿಯಲ್ಲಿ ಕೇಳಬೇಕಾದ ಪರಿಸ್ಥಿತಿಗಳು ಸಹ ಬರುವ ಸಾಧ್ಯತೆ ಇರುತ್ತೆ. ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಸ್ವಲ್ಪ ಅವಮಾನಗಳಿರುತ್ತೆ ನೋಡಿ, ಕೆಲಸ ಮಾತ್ರ ಮಾಡಬೇಡಿ, ಇದನ್ನೆಲ್ಲ ಮಾತ್ರ ಎಲ್ಲ ಮಾಡಿಸ್ಕೊಂಬಿಡಿ, ಇದೆಲ್ಲ ಸಹಕಾರ ಸಿಗ್ಕೊಂಬಿಡಿ, ಈ ಥರ ಒಂದಿಷ್ಟು ನಿಂದನೆಗಳು ಅನುಭವಿಸ್ಬೇಕು. ಟೈಮ್ ಸರಿ ಇಲ್ದೋದಾಗ ಸುಮ್ಮನೆ ಇರ್ಬೇಕು, ಟೈಮ್ ಸರಿ ಇಲ್ಲ ಅಷ್ಟೇ, ನನ್ನ ಟೈಮ್ ಸರಿ ಹೋದ್ಮೇಲೆ ತೋರಿಸ್ತೀನಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ, ಅದಾಯ್ತಲ್ವಾ? ಸೊ ಇಲ್ಲಿ 4-5ನೇದ ಪಾಯಿಂಟ್ ನಿಮಗೆ ಆರೋಗ್ಯದ ವಿಚಾರ. ನಿಮಗೆ ಎಷ್ಟು ಪ್ರೆಷರ್ ಕೊಟ್ಬಿಡ್ತಾರೆ ಜಾಬಲ್ಲಿ ಅಂದರೆ, ಕೆಲಸ ಅಂತ ಎಷ್ಟು ಪ್ರೆಷರ್ ಕೊಟ್ಬಿಡ್ತಾರೆ ಅಂದರೆ, ಆ ಒತ್ತಡಕ್ಕೆ ನಿಮಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗಲ್ಲ. ತುಂಬ ತಲೆನೋವು ಬರೋದು, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಕಣ್ಣು ನೋಯ್ತಾ ಇದೆ, ನೋಡೋಕ್ಕಾಗ್ತಾಯಿಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಕೆಲಸಗಳು ಮಾಡೋಕ್ಕಾಗ್ತಾಯಿಲ್ಲ, ತುಂಬ ತಲೆನೋವು, ಜ್ವರ, ಮೈ ಬಿಸಿ ಆಗ್ತಕ್ಕಂಥದ್ದು, ಶರೀರದ ಉಷ್ಣ ಜಾಸ್ತಿ ಆಗ್ತಕ್ಕಂಥದ್ದು, ಪಿತ್ತ ವಿಕಾರ. ಚಳಿಗಾಲದಲ್ಲಿ ಚಳಿ ಆಗಬೇಕು, ನಿಮಗೆ ಪಿತ್ತ ವಿಕಾರ ಆಗುತ್ತೆ, ಸೆಕೆ ಆಗುತ್ತೆ, ಬೆವರ್ತೀರ ನೀವು, ತುಂಬ ಕೆಲಸದ ಆಫೀಸಲ್ಲಿ ಕೂತ್ಕೊಂಡು ಬೆವರ್ತಾ ಇರ್ತೀರ, ಏನಾಯ್ತಪ್ಪ, ಏನು ಬಿ ಪಿ ಜಾಸ್ತಿ ಆಗೋಯ್ತಾ ಅಥವಾ ಏನೋ ಎಡವಟ್ಟ ಆಯ್ತಾ ಗೊತ್ತಾಗ್ತಾ ಇಲ್ವಲ್ಲ ಅಂತ. ಅವೆಲ್ಲ ಏನೂ ಆಗಿರಲ್ಲ, ಪಿತ್ತದಿಂದಾಗಿ ಸಮಸ್ಯೆ. ಸೊ ಆಯಿಲಿ ಫುಡ್ ತಿನ್ನಬೇಡಿ, ಎಣ್ಣೆಲಿ ಕರೆದು ಫುಡ್ನ ಆಹಾರ ಸೇವನೆ ಮಾಡಬೇಡಿ, ಆದಷ್ಟು ಹೊರಗಿನ ಫುಡ್ನ ಅವಾಯ್ಡ್ ಮಾಡಿ, ಮನೆಯಲ್ಲೇ ಇದು ಮಾಡಿದ್ದು ಊಟ ಮಾಡಿ, ಬಿಸಿ ಬಿಸಿ ನೀರು ಕುಡಿತಾ ಇರಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಆಯುರ್ವೇದ ಡಾಕ್ಟರ್ನ ಭೇಟಿ ಮಾಡಿ. ಖಂಡಿತವಾಗಿ ಪರಿಹಾರಗಳ ವಿಚಾರ ಅಷ್ಟೇ, ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಬೇಕು, ತುಂಬ ಒಳ್ಳೆಯದು. ಓದ್ಲಿಕ್ಕೆ ಬರಲ್ಲ ಅಥವಾ ನಿಮಗೆ ಉಪದೇಶ ಇಲ್ಲ, ಆರಾಮಾಗಿ ಕೇಳಿಸ್ಕೊಳ್ಳಿ, ಯೂಟ್ಯೂಬಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಕೇಳಿಸ್ಕೊಳ್ತಾ ಇದ್ರಾತು ಧನುರ್ಮಾಸದಲ್ಲಿ, ಅದ್ಭುತವಾಗಿರ್ತದೆ. ರವಿಗ್ರಹ ಅಷ್ಟೋತ್ರ ಪಠನೆ ಮಾಡಿ, ತುಂಬ ಅನುಕೂಲ. ಒಂದು ತಾಮ್ರದ ಚಂಬನಲ್ಲಿ ತುಂಬ ನೀರು ತುಂಬಿಕೊಂಡು, ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ತಾಮ್ರ ಚಂಬು ತುಂಬ ನೀರು ತುಂಬಿಕೊಂಡು, ನಿಮ್ಮ ಮನೆ ಟೆರೆಸ್ಸಲ್ಲೋ ಬಾಲ್ಕನಿಲೋ ಸೂರ್ಯ ಹಿಂಗೆ ಎದ್ದೇಳ್ತಾ ಎಲ್ಲಿ ಸೂರ್ಯ ಉದಯ ಆಗ್ತದೆ ನೋಡಿಕೊಂಡು, ಆ ಸೂರ್ಯನಿಗೆ ಓಂ ಸೂರ್ಯನಾರಾಯಣಾಯ ನಮಃ ಅಂತ 3 ಬಾರಿ ಅರ್ಘ್ಯವನ್ನು ಬಿಡಿ, ಆಯ್ತಲ್ವಾ? ಅಥವಾ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯ ಭಾಸ್ಕರಾಯ ನಮಃ ಸೂರ್ಯಾಯ ನಮಃ ಇದಂ ಅರ್ಘ್ಯ ಮಂತ್ರ ಹೇಳಿ ಕೊಡ್ಬೋದು. ಇಲ್ಲ ಅದೆಲ್ಲ ಗೊತ್ತಾಗಲ್ಲ, ಸೂರ್ಯನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಕೊಡ್ಬೋದು. ಇಲ್ಲಾಂದರೆ ಓಂ ಸೂರ್ಯನಾರಾಯಣಾಯ ನಮಃ ಪ್ರತಿ ದಿವಸ ಒಂದು 336 336 336 ಬಾರಿ ಜಪ ಮಾಡಿ. ಅದನ್ನು ತುಂಬ ಪವರ್ಫುಲ್ಲಾಗಿರ್ತದೆ, ಅದು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಸಹಾಯಕರ ಆಗುತ್ತೆ. ಏನಾರು ವಿಶೇಷ ಕಮೆಂಟ್ ಮಾಡಿ, ಓಂ ಸೂರ್ಯನಾರಾಯಣ ನಾನು ನೋಡ್ತೇನೆ, ಯಾರು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ. ಇಲ್ಲ ವಿಶೇಷ ಪ್ರಶ್ನೆಗಳಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಎಲ್ಲ ಪ್ರಶ್ನೆಗಳು ಓದ್ತಾ ಇರ್ತಾನೆ, ಆದಷ್ಟು ಜಾಸ್ತಿ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಆಗದೇ ಇರ್ಬೋದು, ಬಟ್ ಪ್ರಯತ್ನವಂತೂ ಮಾಡ್ತಾ ಇರ್ತಾನೆ. ಆಮೇಲೆ ವಿಶೇಷ ಪರಿಹಾರ ನಾನು ಆಗಲೇ ಹೇಳಿದೆ, ಈ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ತುಂಬ ಪವರ್ಫುಲ್ಲಾಗಿ ತೊಂದರೆ ಕೊಡ್ತಾ ಇದೆ ಅಂದರೆ, ಇದು ಸರಿಯಾದ ಸಮಯ ಧನುರ್ಮಾಸ. ಬೆಳಗ್ಗೆ ಎದ್ದು ಧನುರ್ಮಾಸದೆಲ್ಲ ದೇವಸ್ಥಾನಗಳು ನಿಮಗೆ ಏನೋ ಪೂಜೆ ಮಾಡೋದು ನೋಡ್ತಿರ್ತಾರೆ. ಯಾಕೆಂದರೆ ಧನುರ್ಮಾಸದಲ್ಲಿ ಮಾಡಿಸುವ ಪೂಜೆ ಪುನಸ್ಕಾರ ಯಜ್ಞಾಗಾದಿಗಳೇ ವಿಶೇಷವಾದಂತಹ ಪವರ್ಫುಲ್ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಸಹ ನಿಮ್ಮೆಲ್ಲ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಡಿಸೆಂಬರ್
20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ ನೋಡ್ಲಿ ಗುರುಳೆ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗ್ಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ, ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕಿ ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ. ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸಿ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದ್ರ ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರ್ದು, ಮಾಟಮಂತ್ರವೂ ನಿಮಗೆ ತಾಗಬಾರ್ದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಗೆಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ವ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ವ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಆಗೇ ಇರ್ತದೆ. ಯಾಕೆ ಅಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ಇದು ತುಂಬ ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣೋ
ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ. ಪ್ರತಿ ದಿವಸ ಮಿನಿಮಮ್ 1800 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.